ಆಗಿದೆಯಾ ಪ್ರವೀಣ್? ಒಂದು ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದ, ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳ್ತೇನೆ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 2014 ಡಿಸೆಂಬರ್ 18ರಂದು ಮದುವೆಯಾಗಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ಈ ದಂಪತಿ. ಇದರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನುಡಿದಿದ್ರಂತೆ. ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ರಂತೆ ಜ್ಯೋತಿಷಿ. ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ, ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ. ಕೃಷ್ಣಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ, ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ರು. ಡೀಟೇಲ್ಸ್ ನನ್ನ ಕಲಿಕ್ ಪ್ರವೀಣ್ ನೀಡ್ತಾ ಇದ್ರು. ಪ್ರವೀಣ್, ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ. ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಅಜಯ್ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯನ್ನು ನುಡಿದಿದ್ರಂತ ಭವಿಷ್ಯವನ್ನ. ಏನೋ ಒಂದು ಖಾಸಗಿ ಚಾನೆಲ್ನ ಸಂದರ್ಶನದಲ್ಲಿ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ, ಹಂಗಾಗಿ ಎಲ್ಲೋ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂತ ಒಂದು ಸೂಚನೆಯನ್ನೇನು ಜ್ಯೋತಿಷಿಯನ್ನು ಕೊಟ್ಟಿದ್ರು ಅಂತ ಎನ್ನುವಂತದ್ದನ್ನ ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನೆಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂತದ್ದು. ಸ್ಮಿತಾ, ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡ ಅಜಯ್ ರಾವ್ ಅವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಅವ್ರ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂತದ್ದು, ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಧಿಕೃತವಾಗಿ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂತದ್ದನ್ನ ಅಜಯ್ ರಾವ್ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ಆಗಿದೆಯಾ ಪ್ರವೀಣ್? ಒಂದು ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದ, ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳ್ತೇನೆ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 2014 ಡಿಸೆಂಬರ್ 18ರಂದು ಮದುವೆಯಾಗಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ಈ ದಂಪತಿ. ಇದರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನುಡಿದಿದ್ರಂತೆ. ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ರಂತೆ ಜ್ಯೋತಿಷಿ. ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ, ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ. ಕೃಷ್ಣಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ, ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ರು. ಡೀಟೇಲ್ಸ್ ನನ್ನ ಕಲಿಕ್ ಪ್ರವೀಣ್ ನೀಡ್ತಾ ಇದ್ರು. ಪ್ರವೀಣ್, ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ. ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಅಜಯ್ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯನ್ನು ನುಡಿದಿದ್ರಂತ ಭವಿಷ್ಯವನ್ನ. ಏನೋ ಒಂದು ಖಾಸಗಿ ಚಾನೆಲ್ನ ಸಂದರ್ಶನದಲ್ಲಿ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ, ಹಂಗಾಗಿ ಎಲ್ಲೋ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂತ ಒಂದು ಸೂಚನೆಯನ್ನೇನು ಜ್ಯೋತಿಷಿಯನ್ನು ಕೊಟ್ಟಿದ್ರು ಅಂತ ಎನ್ನುವಂತದ್ದನ್ನ ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನೆಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂತದ್ದು. ಸ್ಮಿತಾ, ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡ ಅಜಯ್ ರಾವ್ ಅವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಅವ್ರ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂತದ್ದು, ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಧಿಕೃತವಾಗಿ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂತದ್ದನ್ನ ಅಜಯ್ ರಾವ್ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ಆಗಿದೆಯಾ ಪ್ರವೀಣ್? ಒಂದು ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದ, ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳ್ತೇನೆ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 2014 ಡಿಸೆಂಬರ್ 18ರಂದು ಮದುವೆಯಾಗಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ಈ ದಂಪತಿ. ಇದರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನುಡಿದಿದ್ರಂತೆ. ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ರಂತೆ ಜ್ಯೋತಿಷಿ. ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ, ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ. ಕೃಷ್ಣಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ,
ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ರು. ಡೀಟೇಲ್ಸ್ ನನ್ನ ಕಲಿಕ್ ಪ್ರವೀಣ್ ನೀಡ್ತಾ ಇದ್ರು. ಪ್ರವೀಣ್, ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತ ಕೂಡ ಬಂದಿದೆ. ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಅಜಯ್ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿ ಏನು ನುಡಿದಿದ್ರಂತ ಭವಿಷ್ಯವನ್ನ ಏನೋ ಒಂದು ಖಾಸಗಿ ಚಾನೆಲ್ನ ಸಂದರ್ಶನದಲ್ಲಿ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ, ಹಂಗಾಗಿ ಎಲ್ಲೋ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂತ ಒಂದು ಸೂಚನೆಯನ್ನು ಜ್ಯೋತಿಷಿಯನ್ನು ಕೊಟ್ಟಿದ್ರು ಅಂತ ಎನ್ನುವಂತದ್ದನ್ನ ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನೆಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂತದ್ದು. ಸ್ಮಿತಾ, ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡ ಅಜಯ್ ರಾವ್ ಅವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಅವ್ರ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂತದ್ದು, ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಧಿಕೃತವಾಗಿ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂತದ್ದನ್ನ ಅಜಯ್ ರಾವ್ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ಆಗಿದ್ಯಾ ಪ್ರವೀಣ್? ಒಂದು ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದ, ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳ್ತೇನೆ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 2014 ಡಿಸೆಂಬರ್ 18ರಂದು ಮದುವೆಯಾಗಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ಈ ದಂಪತಿ. ಇದರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನುಡಿದಿದ್ರಂತೆ. ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ರಂತೆ ಜ್ಯೋತಿಷಿ. ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ, ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ. ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ, ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ರು. ಡೀಟೇಲ್ಸ್ ನನ್ನ ಕಲಿಕ್ ಪ್ರವೀಣ್ ನೀಡ್ತಾ ಇದ್ರು. ಪ್ರವೀಣ್, ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತ ಕೂಡ ಬಂದಿದೆ. ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಅಜಯ್ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿ ಏನು ನುಡಿದಿದ್ರಂತ ಭವಿಷ್ಯವನ್ನ ಏನೋ ಒಂದು ಖಾಸಗಿ ಚಾನೆಲ್ನ ಸಂದರ್ಶನದಲ್ಲಿ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ, ಹಂಗಾಗಿ ಎಲ್ಲೋ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂತ ಒಂದು ಸೂಚನೆಯನ್ನು ಜ್ಯೋತಿಷಿಯನ್ನು ಕೊಟ್ಟಿದ್ರು ಅಂತ ಎನ್ನುವಂತದ್ದನ್ನ ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನೆಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂತದ್ದು. ಸ್ಮಿತಾ, ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡ ಅಜಯ್ ರಾವ್ ಅವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಅವ್ರ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂತದ್ದು, ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಧಿಕೃತವಾಗಿ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂತದ್ದನ್ನ ಅಜಯ್ ರಾವ್ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ.